elements. Always contains same elements. Hello? Same combined. Same elements. ಯಾವಾಗ ಸೇಮ್ ಎಲಿಮೆಂಟ್ಸ್ when combined together in a fixed ratio ಅಲ್ವಾ ಯಾವಾಗ ಸೇಮ್ ಎಲಿಮೆಂಟ್ ಇರುತ್ತೆ when they are going to combine together ಯಾವ ರೇಷಿಯೋದಲ್ಲಿ ಸಿಂಪಲ್ ಅಥವಾ ಫಿಕ್ಸ್ಡ್ ರೇಷಿಯೋ ಅಂತಾನೆ ತಗೋತೀನಿ ಸಿಂಪಲ್ ರೇಷಿಯೋ ಬೇಡ we'll take it as fixed ratio. Yes, fixed ratio ದಲ್ಲಿ. So pure chemical compound ಏನಿದೆ it always contains same elements. ಯಾವಾಗ ಸೇಮ್ ಎಲಿಮೆಂಟ್ಸ್ ಯಾಕಂದ್ರೆ ಪ್ಯೂರ್ ಕಾಂಪೌಂಡ್ ಅಂತ ತಕ್ಷಣ ಏನ್ ಮಾಡಿರ್ಬೇಕು ನೀವು ಕಂಬೈನ್ ಮಾಡಿರ್ಬೇಕು ಅದನ್ನ ಅಲ್ವಾ so these chemical compounds always contain same elements when they are going to be combined together in a fixed ratio. Okay, fixed ratio ಯಾವ ಮೆಥಡ್ ಇಂದ ಬೇಕಾದ್ರೂ ಪ್ರಿಪರೇಷನ್ ಮಾಡಿ whatever is the method of preparation method ಯಾವ್ದಾರ ಅಥವಾ ಸೋರ್ಸ್ ಯಾವ್ದಾದ್ರು ಆಗ್ಲಿ ಬಟ್ ಇದ್ರದ್ದು ಕಂಬೈನಿಂಗ್ ರೇಷಿಯೋ ಏನಾಗಿರ್ತದೆ ನಮ್ಗೆ ಇಟ್ ಇಸ್ ಗೋಯಿಂಗ್ ಟು ಬಿ ಸೇಮ್ both are same ಕಾನ್ಸ್ಟೆಂಟ್ ಆಗಿ ಇರುತ್ತೆ ಅದಾಗ್ತಿದ್ಯಾ ಸೊ ಅದನ್ನ ನಾವೇನಂತ ಕರಿತೀವಿ ಲಾ ಆಫ್ ಕಾನ್ಸ್ಟೆಂಟ್ ಕಾಂಪೋಸಿಷನ್ ಅಥವಾ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಅಥವಾ ಲಾ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್ ಅಂತಾನೆ ಕರಿತೀವಿ ಸೊ ನೀವು ಯಾವುದೇ ಒಂದು ಕೆಮಿಕಲ್ ಕಾಂಪೌಂಡ್ ತಗೊಂಡ್ರು ಅದನ್ನ ಯಾವುದೇ ಮೆಥಡ್ ಗಳಿಂದ ನೀವು ಅದನ್ನ ಪ್ರಿಪೇರ್ ಮಾಡಿದ್ರು ಅಥವಾ ಯಾವುದೇ ಒಂದು ಡಿಫ್ರೆಂಟ್ ಸೋರ್ಸ್ ಇಂದ ನೀವು ಅದನ್ನ ತಗೊಬಂದ್ರು ಅದ್ರಲ್ಲಿ ಇರುವಂತಹ ಕಾಂಪೋಸಿಷನ್ ಏನಾಗಿರ್ತದೆ ಅದರಲ್ಲಿರುವಂತಹ ಎಲಿಮೆಂಟ್ಸ್ ಏನಾಗಿರ್ತದೆ ಅದು ಚೇಂಜ್ ಆಗಕ್ಕೆ ಚಾನ್ಸ್ ಇಲ್ಲ ಸೊ ದಟ್ ಈಸ್ ವಾಟ್ ಲಾ ಆಫ್ ಡೆಫಿನೆಟ್ ಪ್ರಪೋರ್ಷನ್ ಸೇಸ್ ಅರ್ಥ ಆಗಿದ್ಯಾ ಓಕೆ ಸೊ ಅದನ್ನ ಹೇಳಿದ್ರು ಸೊ ಹೆಂಗ್ ಯಾವ್ದಾದ್ರು ತಗೊಂಡ್ಬನ್ನಿ ಎಲ್ಲಿಂದಾನು ತಗೊಂಡ್ಬನ್ನಿ ವಾಟರ್ನ ನೀವು ಆಸ್ಟ್ರೇಲಿಯಾದಿಂದ ತಗೊಂಡ್ಬನ್ನಿ ಅಮೆರಿಕದಿಂದ ತಗೊಂಡ್ಬನ್ನಿ ಎಲ್ಲಿಂದಾನು ತಗೊಂಡ್ಬನ್ನಿ ವಾಟರ್ನ ಆ ವಾಟರ್ ಅಲ್ಲಿ ಎಲಿಮೆಂಟ್ H ಮತ್ತೆ O ಇರ್ಲೇಬೇಕು ತಾನೆ ಕಾಂಪೋಸಿಷನ್ 2:1 ಇರ್ಲೇಬೇಕು ತಾನೆ ಸೊ ಹಾಗಾಗಿ so irrespective of source and irrespective of the method of preparation the composition here and the elements here is going to be remain same or constant all the time. Is that clear? ಯಾರಿಗೆ ಇನ್ನೂ ಡೌಟ್ ಇದೆ ಕೇಳಬಹುದು regardless ಅಂದ್ರೇನು ಸರ್ regardless regardless andre regardless is like we are not going to consider that one ಅಲ್ವಾ ಅಂದ್ರೆ ಈಗ ನಿಮ್ಗೆ ಸ್ಕಾಲರ್ಶಿಪ್ ಸಿಗ್ಬೇಕು ಅಂತ ಸ್ಕಾಲರ್ಶಿಪ್ ಬೇಡ ಈಗ ನಿಮ್ಗೆ VSP ಸೀಟ್ ಸಿಗ್ಬೇಕು ಅಂದ್ರೆ ಸೊ ಅವಾಗ ಏನ್ ಮಾಡ್ತೀವಿ ರಿಗಾರ್ಡ್ಲೆಸ್ ಆಫ್ ಕಾಸ್ಟ್ ಯಾವ್ದಾದ್ರು ಕಾಸ್ಟ್ ಆಗಿರ್ಲಿ ಕಾಸ್ಟ್ ಮುಖ್ಯ ಅಲ್ಲ ಇಲ್ಲಿ ಮುಖ್ಯ ಇರೋದೇನು ಮಾರ್ಕ್ಸ್ ಸೊ ಅದ್ರ ಬೇಸಿಸ್ ಮೇಲೆ ಸೊ ರಿಗಾರ್ಡ್ಲೆಸ್ ಆಫ್ ಕಾಸ್ಟ್ ಅಂದಾಗ ಕಾಸ್ಟ್ ನ ನಾವು ಕನ್ಸಿಡರ್ ಮಾಡಲ್ಲ ಆಯ್ತಾ ಮಾಸ್ಟರ್ ಸೈಜ್ ನ ಕನ್ಸಿಡರ್ ಇಲ್ಲಿ ಹೌದು ಅಂದ್ರೆ ಇಲ್ಲಿ ಸೋರ್ಸ್ ಗಳನ್ನ ಕನ್ಸಿಡರ್ ಮಾಡಕ್ ಹೋಗಲ್ಲ ನಾವು ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ ಓಕೆ ಸೊ ಇಟ್ಸ್ ಕ್ಲಿಕ್ ಆಯ್ತಾ ಸೊ ನೆಕ್ಸ್ಟ್ ಲಾಗ್ ಹೋಗ್ಬೋದಾ
So next law what we have is the law of multiple proportions. Okay, so this law of multiple proportion was given by scientist named John Dalton. So John Dalton was the scientist who gave this law. So what according to this law of multiple proportion? So no. So when the two elements combine to form more than one compound, the ratios of the mass of one element in the first compound to its mass in the second compound can always be expressed as ratios of small whole number. Okay, so to explain this, we'll take one example. So here you can see, we can define it in a very simple way. So simple way define ಮಾಡ್ತೀನಿ ಇದನ್ನ. So ಅಲ್ಲಿ ಇರುವಂತದ್ದು ಸ್ವಲ್ಪ complicated ಇದೆ. I'll take a simple method as in your textbook. So this was given by the scientist named John Dalton. So according to him, what he says is, when two elements combine, when two elements, this is ಬರ್ಕೋಬೇಕು ನೀವು. When two elements combine, are two elements now I'll consider as A and B. Okay, when two elements combine, that is element A and element B. Okay, to form more than one chemical compound. ಏನ್ ಮಾಡ್ತಾ ಇದೀವಿ ಇದು? More than one chemical compound ಏನ್ ಮಾಡ್ತಾ ಇದ್ದಾರೆ? Formation ಮಾಡ್ತಾ ಇದ್ದಾರೆ. Combined. So they are forming more than one chemical compound. More than one ಅಂದ್ರೆ ಅದು ಎರಡು ಆಗ್ಬೋದು, ಎರಡಕ್ಕಿಂತ ಜಾಸ್ತಿನೂ ಆಗ್ಬೋದು. ಓಕೆನಾ? So when two elements combine, ಯಾವ ಎಲಿಮೆಂಟ್ಸ್ ಗಳು ಅದು A and B, more than one chemical compound ಏನ ಫಾರ್ಮೇಶನ್ ಮಾಡೋದಕ್ಕೆ, ಒಂದಕ್ಕಿಂತ ಹೆಚ್ಚು ಕಾಂಪೌಂಡ್ ನ ಫಾರ್ಮೇಶನ್ ಮಾಡಕ್ಕೆ, ಆವಾಗ A ಮತ್ತೆ B ದು ವೆಯ್ಟ್ ಗಳು ಏನಿರ್ತದೆ, ಬೇರೆ ಬೇರೆ ಇರುತ್ತಾ, ಸೇಮ್ ಇರುತ್ತಾ? ಬೇರೆ ಬೇರೆ ಇರುತ್ತೆ. ಡಿಫರೆಂಟ್ weight A and B, different weights of A. Let me take it as A. Different weight of A combined with the fixed weight. Different weight of A combine, ಇದು ತುಂಬಾ ಇಂಪಾರ್ಟೆಂಟ್, combine with fixed weight of ಯಾವ್ದ್ರದ್ದು ಫಿಕ್ಸ್ ಮಾಡಿದೀವಿ? B. Okay, so ಇದ್ರದ್ದು ರೇಷಿಯೋ ಏನಾಗಿರ್ತದೆ? The ratio of this is in simple whole number. Whole number ಗೊತ್ತಿದೆ ನಿಮ್ಗೆ ಅಲ್ವಾ? Yes sir. So ಅದರ ರೇಷಿಯೋ ಏನಾಗಿರ್ತದೆ? ಅದರ ರೇಷಿಯೋ ಸಿಂಪಲ್ ಹೋಲ್ ನಂಬರ್ ಅಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಗಿದೆ? ಇದು ಡೆಫಿನೇಷನ್ ಅರ್ಥ ಆಯ್ತು ನೋಡ್ಕೊಳ್ಳಿ. ಈಗ ಏನ್ ಮಾಡ್ತಿದ್ದಾರೆ, ಈಗ ಯಾವಾಗ ನಮ್ಗೆ ಟೂ ಎಲಿಮೆಂಟ್ಸ್ A and B ಕಂಬೈನ್ ಆಗುತ್ತೆ, ಏನು ಕಂಬೈನ್ ಆಗ್ತಿದೆ? ಮೋರ್ ದನ್ ಒಂದು ಕೆಮಿಕಲ್ ಕಾಂಪೌಂಡ್ ನ ಮಾಡಕ್ಕೆ. ಅವಾಗ ನಾವೇನ್ ಮಾಡ್ತಿದೀವಿ, ಒಂದ್ರದ್ದು ವೆಯ್ಟ್ ನ ಬೇರೆ ಬೇರೆ ತಗೊಂಡು ಇನ್ನೊಂದ್ರದ್ದು ವೆಯ್ಟ್ ನ ಏನ್ ಮಾಡ್ತಿದೀವಿ, ನಾವು ಫಿಕ್ಸ್ ಮಾಡ್ತಾ ಇದೀವಿ. ಸೊ ಆವಾಗ ಬರುವಂತ ಕಾಂಪೌಂಡ್ ಗಳದ್ದು ರೇಷಿಯೋ ಏನಾಗಿರ್ತದೆ? ನಮ್ಗೆ ಸಿಂಪಲ್ ನಂಬರ್ ಅಲ್ಲಿ ಇರುತ್ತೆ. ಕ್ಲಿಯರ್ ಆಗಿದೆ ಅಲ್ವಾ? ಎಕ್ಸಾಂಪಲ್ ತಗೊಳ್ಳೋಣ. ಇದಕ್ಕೆ ಎಕ್ಸಾಂಪಲ್ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ ಇಲ್ಲಿ. ಸೊ ಎಕ್ಸಾಂಪಲ್ ಏನಾಗ್ತಿದ್ರೆ, ಐ ಆಮ್ ಟೇಕಿಂಗ್ ಹಿಯರ್ ಟೂ ಎಲಿಮೆಂಟ್ಸ್. ಯಾವ್ದು ಅಂದ್ರೆ ಒಂದು ಹೈಡ್ರೋಜನ್ ಮತ್ತೆ ಇನ್ನೊಂದು ಆಕ್ಸಿಜನ್. ಓಕೆನಾ? ಇಲ್ಲಿ ನೋಡಿ, ಈಗ H2O ತಗೋತೀನಿ. ಓಕೆ, H2O ಅಲ್ಲಿ ವಾಟ್ ಇಸ್ ದ ಮಾಸ್ ಆಫ್ ಹೈಡ್ರೋಜನ್? 2 ಗ್ರಾಮ್ ಅಂತ ಬರ್ಕೊಳ್ಳ. Okay, what is the mass of oxygen? 16 gram. Write it as 16 gram. Total 18 gram banta nimge? Yes sir. Okay, yes sir. ಈಗ ಇನ್ನೊಂದು ಬರ್ಕೋತೀನಿ, H2O2, hydrogen peroxide. What is the mass of hydrogen here? 2 plus 32 gram. 2 gram alwa? 32 grams. What is the mass of oxygen? 32 gram. ಎಷ್ಟು ಬರುತ್ತೆ? 34 gram. 34 gram ಬರುತ್ತೆ. ಓಕೆ, ಅದೊಂದ್ ಕಡೆ ಇರ್ಲಿ, ಇದೆರಡು ಒಂದ್ ಕಡೆ ಇರ್ಲಿ. ಓಕೆ, ಈಗ ನೀವು ಅಬ್ಸರ್ವ್ ಮಾಡಿ, ಡೆಫಿನೇಷನ್ ಬನ್ನಿ. ವೆನ್ ಟೂ ಎಲಿಮೆಂಟ್ಸ್ A and B ಕಂಬೈನ್, A and B ಯಾವುದು? ಹೈಡ್ರೋಜನ್ ಮತ್ತೆ
ಆಕ್ಸಿಜನ್. ಮೋರ್ ದ್ಯಾನ್ ಒನ್ ಕಾಂಪೌಂಡ್ ನ ಫಾರ್ಮೇಶನ್ ಮಾಡಕ್ಕೆ ಕಂಬೈನ್ ಆಗ್ತಿದೆ ನೋಡಿ. ಒಂದ್ ಕಾಂಪೌಂಡ್ ವಾಟರ್, ಇನ್ನೊಂದು ಕಾಂಪೌಂಡ್ ಹೈಡ್ರೋಜನ್ ಪೆರಾಕ್ಸೈಡ್ ನ ಫಾರ್ಮೇಶನ್ ಮಾಡ್ತಿದೆ ಅಲ್ವಾ. ಇಲ್ಲೇನ್ ಮಾಡಿದೀವಿ, ವಿತ್ ಫಿಕ್ಸ್ಡ್ weight ಆಫ್ ಬಿ, ಅದು ಯಾವ್ದಾರ ಆಗಿರ್ಬೋದು. ಈಗ ಯಾವ್ದಾರ ಒಂದ್ weight ಫಿಕ್ಸ್ ಮಾಡ್ಬೇಕು. ಯಾವ weight ನ ಫಿಕ್ಸ್ ಮಾಡಿದೀರಾ ನೀವೀಗ? ಈ ಎಕ್ಸಾಂಪಲ್ ಯಾವ್ದು, ಎಕ್ಸಾಂಪಲ್ ಅಲ್ಲಿ ಯಾವ್ದ್ರ ಫಿಕ್ಸ್ ಮಾಡಿದೀರಾ? ಯಾವ್ದ್ರ weight ಫಿಕ್ಸ್ ಆಗಿದೆ? ಹೈಡ್ರೋಜನ್. ನೋಡಿ, ಹೈಡ್ರೋಜನ್ weight ಫಿಕ್ಸ್ ಆಗಿದೆ ತಾನೆ? ಯಾವ್ದು ವೇರಿ ಆಗ್ತಿದೆ ನಿಮ್ಗೆ? ಆಕ್ಸಿಜನ್ ಮಾಸ್ ಏನಾಗ್ತಿದೆ ನಮ್ಗೆ ಇಲ್ಲಿ? ವೇರಿ ಆಗ್ತಿದೆ ಅಲ್ವಾ? ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಇಲ್ಲಿ ತನಕ ಬಂದಿದ್ದೀವಿ. ನೆಕ್ಸ್ಟ್ ಈಗ ಡಿಫ್ರೆಂಟ್ weight ಆಫ್ ಎ ಅಂದ್ರೆ ಇದು ಯಾವ್ದು? 16 ಮತ್ತೆ 32. ಸೊ ಆಕ್ಸಿಜನ್ ಡಿಫ್ರೆಂಟ್ weight ಇದೆ, ದಟ್ ಈಸ್ ಗೋಯಿಂಗ್ ಟು ಕಂಬೈನ್ ವಿತ್ ದ ಫಿಕ್ಸ್ಡ್ weight ಆಫ್ ಬಿ, ದಟ್ ಈಸ್ ಹೈಡ್ರೋಜನ್. ಓಕೆ, ಸೊ ಅದೇನ್ ಕಂಬೈನ್ ಮಾಡುತ್ತೆ? ಆರ್ ಇನ್ ದ ಪ್ರಪೋರ್ಷನ್ ಆಫ್ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಓಕೆ, ದೇ ಆರ್ ಗೋಯಿಂಗ್ ಟು ಬಿ ಇನ್ ದ, ಯಾವ್ದು ಫಿಕ್ಸ್ಡ್ ಆಗಿರೋದಲ್ಲ, ಫಿಕ್ಸ್ಡ್ ಯಾವ್ದಾಗಿರಲ್ಲ ಅದೇನಾಗಿರುತ್ತೆ ನಮ್ಗೆ? ಸಿಂಪಲ್ ಹೋಲ್ ನಂಬರ್ ರೇಷಿಯೋದಲ್ಲಿ ಇರುತ್ತೆ. ಯಾವ್ದು ಫಿಕ್ಸ್ ಆಗಿಲ್ಲ ಇಲ್ಲಿ? ಆಕ್ಸಿಜನ್. ಸೊ ಇದ್ರದ್ದು ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಬರ್ಕೊಳ್ಳೋದ್ರ ನಾನು 16:2 ಅಲ್ವಾ? ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 1:2 ಹೌದಾ? ಇದನ್ನ ಪುನಃ ಸಿಂಪ್ಲಿಫೈ ಮಾಡಿಯಪ್ಪ, 1:2 ನ. 1:2 ಆಗುತ್ತಾ? ಆಗುತ್ತಾ? ಪುನಃ ಆಗುತ್ತಾ? ಆಗಲ್ಲ. ಅಂದ್ರೆ ಇದೇ ಸಿಂಪಲ್ ತಾನೆ? ಇದಕ್ಕಿಂತ ಸಿಂಪ್ಲಿಫೈ ಇದೆಯಾ? ಸೊ ದಿಸ್ ಈಸ್ ಅ ಸಿಂಪಲ್ ನಂಬರ್. ಇವೆರಡು ಹೋಲ್ ನಂಬರ್ ಹೌದಾ ಇಲ್ವಾ? ಹೋಲ್ ನಂಬರ್, ರೈಟ್? ಸೊ ಇದನ್ನ ನಾವು ಏನ್ ಹೇಳ್ತೀವಿ? ಸೊ ಈ ಫಿಕ್ಸ್ಡ್ ಮಾಡಿರ್ತೀವಲ್ಲ ಅದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ. ಯಾವ್ದು ಫಿಕ್ಸ್ ಆಗಿಲ್ಲ ಅದ್ರದ್ದು ರೇಷಿಯೋ ಏನಾಗಿದೆ ನಮ್ಗೆ? ಸಿಂಪಲ್ ಹೋಲ್ ನಂಬರ್ ರೇಷಿಯೋದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ? ಯಾರಿಗೆ ಡೌಟ್ ಇದೆ ನೋಡಿ? ಇದು ಅರ್ಥ ಆಗಿದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. Okay, can we take another example? Okay sir. Okay, so ಈಗ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಏನ್ ತಗೊಂತೀನಿ, ಅದರಲ್ಲಿ ರೇಷಿಯೋ ಎಷ್ಟು ಬರುತ್ತೆ ಅಂತ ನೀವೇ ಹೇಳ್ಬೇಕು, ನಾನು ಹೇಳಲ್ಲ. ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, you have to find out the ratio and you people have to write the examples in your books. ನಾನು ಹೇಳ್ತಿರೋ ಎಕ್ಸಾಂಪಲ್ ಗಳನ್ನ ಬುಕ್ ಅಲ್ಲಿ ಬರ್ಕೋಬೇಕು. ಓಕೆ, ಸೊ ಇವಾಗ ಎರಡು ಎಲಿಮೆಂಟ್ ಯಾವ್ದು ತಗೋತೀನಿ ಅಂದ್ರೆ ನಾನು ಕಾರ್ಬನ್ ಅಂಡ್ ಆಕ್ಸಿಜನ್ ಅನ್ನುವಂತಹ ಎರಡು ಎಲಿಮೆಂಟ್ ತಗೋತೀನಿ. ಓಕೆ, ಸೊ ನಾನು ಜಸ್ಟ್ ರಿಯಾಕ್ಷನ್ ಬರೀತೀನಿ. You have to convert that into the simple whole number ratio and tell me which is fixed and which is not fixed. Okay, so ಈಗ ರಿಯಾಕ್ಷನ್ ನೋಡ್ಕೊಳ್ಳಿ. Carbon is fixed, oxygen is not fixed. So carbon mass ಏನ್ ಮಾಡಿದೀವಿ ಇಲ್ಲಿ? ಫಿಕ್ಸ್ ಮಾಡಿದೀವಿ ಅಲ್ವಾ? Oxygen mass ಇಲ್ಲಿ ಫಿಕ್ಸ್ ಆಗಿಲ್ಲ. What is the simple whole number ratio we are going to get here? 1:2. 1:2 ನೇ ಬರುತ್ತಲ್ವಾ? Yes, so they are in the simple whole number ratio. Clear? Yes sir. Okay. ಅರ್ಥ ಆಗಿದೆ ಈಗ? Yes sir. So this is law of multiple proportion. Okay, is that clear now? Yes sir. So multiple proportion ಎಲ್ರಿಗೂ ಅರ್ಥ ಆಗಿದ್ರೆ I'll move on to the next law. ಅರ್ಥ ಆಗಿದೆ ಎಲ್ರಿಗೂ? ನೆಕ್ಸ್ಟ್ ಲಾ ಹೋಗ್ಬೋದಾ ನಾನು? Okay sir. Okay, good.
ಆಕ್ಚುಲಿ ನೀವು ನೆಟ್ವರ್ಕ್ ಇಶ್ಯೂಸ್ ಇರ್ಬೇಕಲ್ಲ, ಸಮ್ ಪೀಪಲ್ಸ್ ಕ್ಲಾಸ್ ಇಂದ ಲಾಗ್ಔಟ್ ಆಗ್ತಾ ಇದ್ದೀರಾ ಮತ್ತೆ ಲಾಗಿನ್ ಆಗ್ತಾ ಇದ್ದೀರಾ. ಓಕೆ, ಸೊ ಅದಕ್ಕೆ ಸ್ವಲ್ಪ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಐ ವಿಲ್ ಬಿ ನಾಟ್ ಏಬಲ್ ಟು ಮೇಕ್ ಯು ಪೀಪಲ್ ಕಮ್ ಇನ್. ಸೊ ಅದಕ್ಕೆ ಸ್ವಲ್ಪ ನೋಡ್ಕೊಳ್ಳಿ ಅದನ್ನ. Okay, so this is the law of multiple proportion. Okay, so ಇಲ್ಲಿ ನೀವು ನೋಡಬಹುದು ಕಾಂಪೌಂಡ್ ಆಲ್ವೇಸ್ ಬ್ರೇಕ್ ಡೌನ್ ಇಂಟು ಸಿಂಪಲ್ ರೇಷಿಯೋಸ್ ಆಫ್ ಎಲಿಮೆಂಟ್ಸ್. ನಾವು ಇಲ್ಲಿ ನೋಡಬಹುದು, ನಾವು ಎಷ್ಟು ಎಕ್ಸಾಂಪಲ್ ತಗೊಂಡಿದ್ವಲ್ಲ, ಸೊ ಅದೇ ಎಕ್ಸಾಂಪಲ್ ತಗೊಂಡಿದ್ದಾರೆ. ಇಲ್ಲಿ ಹೈಡ್ರೋಜನ್ ಫಿಕ್ಸ್ ಮಾಡಿದ್ದೀವಿ. Okay, so here again you can okay, so ಇಲ್ಲಿ okay, so next law maybe ಅದರದ್ದು PPT ಇಲ್ಲ ಅನ್ಕೋತೀನಿ. Yeah, so do one thing, ಅದನ್ನ ನಾನು ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಇದಿಲ್ಲ. Okay, so ಅದಕ್ಕೆ ನಾನು ಸಪರೇಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ. ಯು ಪೀಪಲ್ ಹ್ಯಾವ್ ಟು ಮೇಕ್ ಎ ನೋಟ್ ಆಫ್ ಇಟ್. Clear? Yes, sir. Okay, good. ಈಗ ನೆಕ್ಸ್ಟ್ ಲಾ ಏನಿದೆ ನಮ್ಗೆ, ಆ ಲಾ ಬಂದು ನೇಮ್ ಆಫ್ ಲಾ ಇಸ್ ಲಾ ಆಫ್ ಬಿಫೋರ್ ಐ ಗೋ ಟು ಮಲ್ಟಿಪಲ್ ಪ್ರಪೋರ್ಷನ್ ಒಂದು ಎಕ್ಸಾಂಪಲ್ ಇದೆ. ಓಕೆ, ಸೊ ಇದನ್ನ ಮಾಡಕ್ಕಿಂತ ಮುಂಚೆ ಮಲ್ಟಿಪಲ್ ಪ್ರಪೋರ್ಷನ್ ಅಲ್ಲಿ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಅದನ್ನ ಡಿಸ್ಕಸ್ ಮಾಡ್ಬಿಡ್ತೀನಿ. ಸೊ ದೆನ್ ಐ ವಿಲ್ ಮೂವ್ ಆನ್ ಟು ದಟ್. ಯಾಕಂದ್ರೆ ಇದು ಕ್ವೈಟ್ ಇಂಪಾರ್ಟೆಂಟ್. ಇಲ್ಲಿ ನಮ್ಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಆಗುತ್ತೆ. ಸೊ ಅದಕ್ಕೆ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಹೋಗೋಣ. ಸೊ ಮಲ್ಟಿಪಲ್ ಪ್ರಪೋರ್ಷನ್ ಕಂಟಿನ್ಯೂ ಮಾಡ್ತೀನಿ. ಒಂದು ಎಕ್ಸಾಂಪಲ್, ಸ್ಮಾಲ್ ಎಕ್ಸಾಂಪಲ್ ತಗೋಣ. ಓಕೆ, ಈಗ ಇಲ್ಲೇನ್ ಮಾಡ್ತಿದ್ದೀನಿ ಅಂದ್ರೆ ನಾನು ಐ ಆಮ್ ಗೋಯಿಂಗ್ ಟು ಟೇಕ್, ಈಗ ಏನ್ ಮಾಡ್ತೀನಿ, ಎರಡು ಎಲಿಮೆಂಟ್ ಬೇಕಲ್ಲ ನಮ್ಗೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಹಿಯರ್ ಟೂ ಡಿಫರೆಂಟ್ ಎಲಿಮೆಂಟ್ಸ್. ಯಾವ್ದು ಅಂದ್ರೆ ಇಲ್ಲಿ ಚೇಂಜ್ ಮಾಡ್ತೀನಿ, ನೈಟ್ರೋಜನ್ ಮತ್ತೆ ಆಕ್ಸಿಜನ್. ವಾಟ್ ಇಸ್ ದ ಮಾಸ್ ಆಫ್ ನೈಟ್ರೋಜನ್? ಆಕ್ಸಿಜನ್ ಗೊತ್ತಿದೆಲ್ಲ, ಎಷ್ಟು ಆಕ್ಸಿಜನ್? 16. ಹಾಗಾದ್ರೆ ನೈಟ್ರೋಜನ್ 14. ಹೀಗಿರ್ಲಿ ಇವಾಗ. ಸೊ ಇವಾಗ ಇಲ್ಲಿ ಏನ್ ಮಾಡ್ತೀನಿ, ನೈಟ್ರೋಜನ್ ಈ ಕಡೆ ಇದೆ, ಆಕ್ಸಿಜನ್ ಈ ಕಡೆ ಇದೆ. ಇವೆರಡು ಕಂಬೈನ್ ಮಾಡಿ ಏನ್ ಕಾಂಪೌಂಡ್ ಫಾರ್ಮೇಶನ್ ಮಾಡುತ್ತೆ. ಸೊ ಫಸ್ಟ್ ನೈಟ್ರೋಜನ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್ ಆಕ್ಸೈಡ್ N2O. ಓಕೆ, ಫಸ್ಟ್ ಹಿಂಗ್ ಇಟ್ಕೊಳ್ಳೋಣ, N2O. ಆಮೇಲೆ ಯಾವ್ದು ಫಾರ್ಮೇಶನ್ ಮಾಡ್ತಿದೆ, ಅವೆರಡು ಸೇರಿ NO ಫಾರ್ಮೇಶನ್ ಮಾಡ್ತಿದೆ. ಆಮೇಲೆ ಯಾವ್ದು ಫಾರ್ಮೇಶನ್ ಮಾಡ್ತಿದೆ, N2O3. ಆಮೇಲೆ ಯಾವ್ದು, NO2. ಆಮೇಲೆ ಯಾವ್ದು, N2O5. ಗೊತ್ತಾಯ್ತಾ? ಎಷ್ಟು ಡಿಫ್ರೆಂಟ್ ಕಾಂಪೌಂಡ್ಸ್ ಫಾರ್ಮೇಶನ್ ಮಾಡಿದೆ ಇಲ್ಲಿ ನೈಟ್ರೋಜನ್? 5 ಡಿಫ್ರೆಂಟ್ ಕಾಂಪೌಂಡ್ ಫಾರ್ಮೇಶನ್ ಮಾಡಿದೆ, ಹೌದಾ? ಓಕೆ, ಸೊ ಈಗ ಇಲ್ಲಿ ಬರೋಣ. N2O ಇದೆ ಅಲ್ವಾ? N2 ಅಲ್ಲಿ ನೈಟ್ರೋಜನ್ ಎಷ್ಟಿದೆ? 2 ಇದೆ. ವಾಟ್ ಇಸ್ ದ ಮಾಸ್ ದೆನ್? 28 ಅಲ್ವಾ? ಇಲ್ಲಿ ಬರ್ಕೊಳ್ಳ 28 ಅಂತ. ಆಕ್ಸಿಜನ್ ಎಷ್ಟು? 16. ಗುಡ್. ನೆಕ್ಸ್ಟ್ NO ದಲ್ಲಿ 14. 14 ಮತ್ತೆ 16. ಗುಡ್. ನೆಕ್ಸ್ಟ್ ಅಲ್ಲಿ 28. 48. ಓಕೆ, ನೆಕ್ಸ್ಟ್ 14. 32. ಓಕೆ, ಗುಡ್. ನೆಕ್ಸ್ಟ್ 8. ಅಲ್ವಾ? ಇದು ಗೊತ್ತಾಯ್ತಾ ಈಗ ನಿಮ್ಗೆ? ಇವಾಗ ನಾವು ನಮ್ ಲಾನ ಓದ್ಬೇಕು. ಮಲ್ಟಿಪಲ್ ಪ್ರಪೋರ್ಷನ್ ಲಾನ ತಗೊಂಡ್ರೆ ಅಲ್ಲೇನ್ ಮಾಡಿದ್ವಿ, ಒಂದು ವೇಟ್ ಫಿಕ್ಸ್ ಅಂತ ಹೇಳಿದ್ವಾ ಇಲ್ವಾ? ಸೊ ಈ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಎಲ್ಲಿ ಫಿಕ್ಸ್ ಇದೆ ವೇಟ್? ಯಾವ್ದ್ರದ್ದು ಫಿಕ್ಸ್ ಇದೆ ಹೇಳಿ? ಯಾವ್ದ್ರಲ್ಲೂ ಫಿಕ್ಸ್ ಆಗಿಲ್ಲ.
ಸೊ ಈ ತರ ಕೇಸ್ ಬಂದಾಗ ನೀವೇನ್ ಮಾಡ್ತೀರಾ? ವಾಟ್ ವಿ ಕ್ಯಾನ್ ಡೂ ನಾವು? ಜಸ್ಟ್ ಒಂದು ಸಿಂಪಲ್ ಗೆಸ್ ಮಾಡ್ಬೋದಾ? ನೀವು ಏನ್ ಮಾಡ್ಬೋದು ಸರ್? ಸರ್ ಆಕ್ಸಿಜನ್ ತಗೋತೀವಿ. ಆಕ್ಸಿಜನ್ ಸರ್ ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ, ಬ್ಯಾಲೆನ್ಸ್ ಮಾಡ್ಬೋದು ನಾವು. ಈಗ ಕಾನ್ಸ್ಟೆಂಟ್ ಮಾಡ್ಬೇಕು. ಇಲ್ಲಿ ಈಕ್ವೇಶನ್ ಇಲ್ಲ, ಅದ್ ಬಿಟ್ಟಾಕಿ. ನೀವು ಹೇಳಿದ ಒಂದ್ ರೀತಿಲಿ ಕರೆಕ್ಟ್, ಬಟ್ ಈಗ ಈಕ್ವೇಶನ್ ಇಲ್ಲ. ಬಟ್ ಅದು ಹೇಗ್ ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಹೇಳ್ಬಿಟ್ರೆ ಮುಗ್ದು. ಓಕೆ, ಅಬ್ಸರ್ವ್ ಮಾಡಿ. ಈಗ ನೋಡಿ, ಈಗ ಯಾವ್ದಾದ್ರು ಒಂದ್ರನ್ನು ನಾವು ಫಿಕ್ಸ್ ಮಾಡ್ಬೇಕು. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ಮಾಸ್ ಆಫ್ ನೈಟ್ರೋಜನ್, ಅಥವಾ ಐ ವಿಲ್ ಫಿಕ್ಸ್ ದ ಮಾಸ್ ಆಫ್ ನೈಟ್ರೋಜನ್ ಹಿಯರ್. ಓಕೆ, ಮಾಸ್ ಆಫ್ ನೈಟ್ರೋಜನ್ ಇಲ್ಲಿ ಏನ್ ಮಾಡ್ತೀವಿ ನಾವು? ಫಿಕ್ಸ್ ಮಾಡ್ತೀವಿ. ಓಕೆ, so here we are going to fix the mass of nitrogen. So we'll fix mass of nitrogen here. So mass of nitrogen fix ಮಾಡಬೇಕು. So mass of nitrogen fix ಮಾಡಬೇಕು ಅಂದ್ರೆ ಈಗ ಇಲ್ಲಿ ಬನ್ನಿ. ಇಲ್ಲಿ 28 ಇದೆ. ಕ್ಲಿಯರಾ? ಇಲ್ಲಿ ಎಷ್ಟಿದೆ ಆಕ್ಸಿಜನ್? 16 ಇದೆ ಅಲ್ವಾ? ಈ ಕಡೆ ಇನ್ನೊಂದು ಕಾಲಮ್ ಬರ್ಕೋತೀನಿ. Column ratio of oxygen. Let it be like this: ratio of oxygen. Okay, so here I have fixed that. So I have fixed the nitrogen mass alva. So iga illi 28 ide alva. Oxygen 16 ide. Okay, ಸೊ ಇಲ್ಲಿ ಆಕ್ಸಿಜನ್ ಇರೋದು ನನ್ಗೆ ಎಷ್ಟು? ಓನ್ಲಿ ಒನ್ ಆಕ್ಸಿಜನ್. ಓಕೆ, ನೆಕ್ಸ್ಟ್ ಬಂದ್ರೆ ಇಲ್ಲಿ 24 ಇದೆ. ಇದನ್ನ ನಾನು ಡಬಲ್ ಮಾಡಿದ್ರೆ ಏನಾಗುತ್ತೆ? 28 ಆಗುತ್ತಾ ಇದು? ಓಕೆ, ದಿಸ್ ವಿಲ್ ಚೇಂಜ್ ಟು 28. ಇದನ್ನ 28 ಮಾಡಿದ್ರೆ ಇದನ್ನ ಏನ್ ಮಾಡ್ಬೇಕು ನಾನು? ಡಬಲ್ ಮಾಡ್ಬೇಕಾ? 32. I'll make this 32. ಇಲ್ಲಿ ಆಕ್ಸಿಜನ್ ಎಷ್ಟು ಬಂತು ಹಾಗಾದ್ರೆ? 2 ಆಕ್ಸಿಜನ್. ಸರಿನಾ? ನಾನು ಇಲ್ಲಿ ಏನ್ ಚೇಂಜ್ ಮಾಡಲ್ಲ, ಫಾರ್ಮುಲಾದಲ್ಲಿ ಏನ್ ಚೇಂಜ್ ಮಾಡಲ್ಲ, ಬರೀ ಇಲ್ಲಿ ಮಾತ್ರ ಆಲ್ಟರ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದು ಫಿಕ್ಸ್ ಇದೆ. ಇದು 28 ಇದೆ, ಇದು 28. ಓಕೆ, ನೋ ಪ್ರಾಬ್ಲಮ್. ಆಕ್ಸಿಜನ್ ಎಷ್ಟು ಇದೆ? ಇಲ್ಲಿ 3 ಇದೆ. ಓಕೆ, 3 ಆಕ್ಸಿಜನ್. ನೆಕ್ಸ್ಟ್ ಬನ್ನಿ, ಇಲ್ಲಿ ಬನ್ನಿ. ಇವಾಗ ಏನ್ ಮಾಡ್ತೀರಾ? ಇಲ್ಲಿ 28 ನೈಟ್ರೋಜನ್ ಅಲ್ವಾ? 64. ಇದನ್ನ ಡಬಲ್ ಮಾಡ್ಬೇಕಾ? 64 ಅಂದ್ರೆ ಎಷ್ಟು ಆಕ್ಸಿಜನ್ ಆಯ್ತು? 3 ಆಕ್ಸಿಜನ್. 4 ಆಕ್ಸಿಜನ್ ಅಲ್ವಾ? ಡಬಲ್ ಹೇಳ್ತಿರೋದು ನಾನು. ಇಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆಯಾ? ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಕ್ಲಿಯರ್ ಆಯ್ತಾ? ಇವಾಗ ಈ ಕೇಸ್ ಅಲ್ಲಿ ನಾನು ನೈಟ್ರೋಜನ್ ನೋಡಿದ್ರೆ ಫಿಕ್ಸ್ ಇದೆಯಾ? ನೈಟ್ರೋಜನ್ 28 ಎಲ್ಲ ಫಿಕ್ಸ್ ಆಯ್ತಾ? Okay, so ಈಗ we have to check the ratio here. Ratio ಏನಾಗಿದೆ ನೋಡಿ, ಸಿಂಪಲ್ ಹೋಲ್ ನಂಬರ್ ಅಲ್ಲಿ ಇದೆಯಾ? ಇದೆ ಅಲ್ವಾ? So this is now this law is satisfied here. ಅರ್ಥ ಆಯ್ತಾ? ಸೊ ಈ ತರ ಕೆಲವೊಂದು ಕಂಡೀಷನ್ ಅಲ್ಲಿ ನಾವು ಮಲ್ಟಿಪಲ್ ಪ್ರಪೋರ್ಷನ್ ಅಲ್ಲಿ ನಮ್ಗೆ ಫಿಕ್ಸ್ ಆಗಿಲ್ದಿರೋಂತ ಟೈಮ್ ಅಲ್ಲಿ ನೀವು ಅದನ್ನ ಫಿಕ್ಸ್ ಮಾಡ್ಕೊಂಡು ಅದನ್ನ ಡಬಲ್ ಮಾಡ್ಬೋದು, ಅಥವಾ ಟ್ರಿಪಲ್ ಮಾಡ್ಬೋದು, ಅಥವಾ ಡಿವಿಷನ್ ಮಾಡ್ಬೋದು. ಸೊ ದಟ್ ಈಸ್ ಲೆಫ್ಟ್ ಟು ಯುವರ್ ನಾಲೆಡ್ಜ್. ಸೊ ಆ ತರ ಮಾಡಿ ಯು ಕ್ಯಾನ್ ಬ್ಯಾಲೆನ್ಸ್ ದೆಮ್ ಅಂಡ್ ಯು ಕ್ಯಾನ್ ಹ್ಯಾವ್ ಅ ಸಿಂಪಲ್ ಹೋಲ್ ನಂಬರ್ ರೇಷಿಯೋ. ಅರ್ಥ ಆಯ್ತಾ? ಓಕೆ, ಗುಡ್. ಸೊ ಇದು ಅರ್ಥ ಆಗಿದ್ರೆ ವಿಲ್ ಮೂವ್ ಸ್ಟ್ರೈಟ್ ಅವೇ ಟು ದ ನೆಕ್ಸ್ಟ್ ಲಾ. ಕ್ಲಿಯರ್? Okay. So as I was saying, next law is going to be law of reciprocal proportion. Law reciprocal proportion. This is very important. Again, this is important. Very simple one. Law reciprocal proportion. This is new barkabek. So this was given by scientist named Richter. So Richter ಅನ್ನೋ ಸೈಂಟಿಸ್ಟ್ ಕೊಟ್ಟ. ಯಾಕಂದ್ರೆ ಇದನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರಪ್ಪ, ಯಾವ ಲಾನ ಯಾವ ಸೈಂಟಿಸ್ಟ್ ಕೊಟ್ಟ ಅಂತ. ಸೊ ಅದಕ್ಕೆ ಶುಡ್ ಬಿ ವೆರಿ
ಗೊತ್ತಿರಬೇಕು. ರೆಸಿಪ್ರೋಕಲ್. ಓಕೆ, ಸೊ ರಿಕ್ಟರ್ ಅನ್ನೋ ಸೈಂಟಿಸ್ಟ್ ಇಂದ ನಮ್ಗೆ ಇದು ಸಿಗುತ್ತೆ, ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್. ಸೊ ನೆಕ್ಸ್ಟ್ ಇಲ್ಲಿ ವಿಲ್ ಡಿಫೈನ್ ದಿಸ್ ಒನ್. ಸೊ ಇಲ್ಲೇನ್ ಮಾಡ್ತೀನಿ ನಾನು, ಈಗ ಡೆಫಿನೇಷನ್ ಬರ್ಕೊಳ್ಳಿ. when two elements combine, when two elements combine separately with the fixed mass of third element, then the ratio of their masses in which they do so either same or whole number multiple of the ratio in which they combine with each other. So ಇದು law of reciprocal proportion, it is given by scientist Richter. Okay, so ಇದನ್ನ ಅರ್ಥ ಮಾಡ್ಕೊಳ್ಳಿ, ಓದ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ ನೀವು ಕೂಡ. When two elements combine separately with a fixed mass of third element, then the ratio of their masses in which they do so is the same or whole number multiple of the ratio in which they combine with each other. What do we understood by this statement? This statement is ನಮ್ಗೆ ಏನು ಅರ್ಥ ಆಗುತ್ತೆ? ಸೊ ಒನ್ ಬೈ ಲೈನ್ ಇವನ್ನ ಸ್ಟೇಟ್ಮೆಂಟ್ ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲೇನ್ ಹೇಳ್ತಾರೆ, ಟೂ ಎಲಿಮೆಂಟ್ಸ್ ಅಲ್ವಾ? ಸೊ ಇಲ್ಲಿ ಆಗ ನಾವು ಮಲ್ಟಿಪಲ್ ಪ್ರಪೋರ್ಷನ್ ಓದ್ಬೇಕಾದ್ರೆ ಎಷ್ಟು ಎಲಿಮೆಂಟ್ ಇತ್ತು? ಎಲಿಮೆಂಟ್ ಅಲ್ವಾ? ಇಲ್ಲಿ ಎಷ್ಟು ಎಲಿಮೆಂಟ್ ಬರುತ್ತೆ ಹೇಳ್ಬೋದಾ ನೀವು? 3 ಎಲಿಮೆಂಟ್. ವೆರಿ ಗುಡ್. ಸೊ ಇಲ್ಲಿ ಹೇಳ್ತಾರೆ ನೋಡಿ, when two element combine separate with the fixed mass of third element. ಹಾಗಾದ್ರೆ ಇಲ್ಲಿ ಯಾರ್ದು ಮಾಸ್ ಫಿಕ್ಸ್ ಆಗಿದೆ? two elements. A B C ಇತ್ತು ಅಂದ್ರೆ ಅದ್ರಲ್ಲಿ C ಒಂದನ್ನ ಏನ್ ಮಾಡ್ತಿದ್ದಾರೆ? ಫಿಕ್ಸ್ ಮಾಡ್ತಿದ್ದಾರೆ. Then the ratios of their masses in which they do so ಅದೇನಾಗಿರ್ಬೇಕು? ಸೇಮ್ ಇರುತ್ತೆ ಅಥವಾ ಹೋಲ್ ನಂಬರ್ ಮಲ್ಟಿಪಲ್ ರೇಷಿಯೋ ಅಲ್ವಾ? ಸೊ ಈಗ ನಾನು ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ. Let me take an example. So what you are going to do, first ಏನ್ ಮಾಡ್ತೀನಿ, ನಾನು ಎರಡು ಎಲಿಮೆಂಟ್ ತಗೊಳ್ತೀನಿ, ಓಕೆನಾ? ಒಂದು ಕಾರ್ಬನ್, ಇನ್ನೊಂದು ಯಾವ್ದು? ಸಲ್ಫರ್. ಓಕೆ, ಈಗ ಎರಡು ಎಲಿಮೆಂಟ್ ಆಯ್ತು. ಈ ಎರಡು ಎಲಿಮೆಂಟ್ ಏನ್ ಮಾಡ್ತಿದೆ? ಸಪರೇಟ್ ಆಗಿ ಕಂಬೈನ್ ಆಗ್ಬೇಕು, ನೆನ್ಪಿಟ್ಕೊಳ್ಳಿ. ಹೌದಾ? ಇವೆರಡು ಒಟ್ಟಿಗೆ ಕಂಬೈನ್ ಆಗ್ಬೇಕಾ ಸಪರೇಟ್ ಆಗಿ ಕಂಬೈನ್ ಆಗ್ಬೇಕಾ? ಸಪರೇಟ್ ಆಗಿ ಕಂಬೈನ್ ಆಗಬೇಕು. ಸಪರೇಟ್ ಆಗಿ ಯಾರ ಜೊತೆ? ಥರ್ಡ್ ಎಲಿಮೆಂಟ್ ಇಲ್ಲಿ ಬಂತು ನೋಡಿ, ಯಾವುದು?
Oxygen. ಆಕ್ಸಿಜನ್ ಸೊ ಕಾರ್ಬನ್ ಮತ್ತೆ ಆಕ್ಸಿಜನ್ ಕಂಬೈನ್ ಆಗಿ ಇದೇನ್ ಫಾರ್ಮೇಶನ್ ಮಾಡುತ್ತೆ ನಮ್ಗೆ Carbon dioxide. ಫಾರ್ಮೇಶನ್ ಮಾಡುತ್ತೆ. ಓಕೆ, ಸಲ್ಫರ್ ಮತ್ತೆ ಆಕ್ಸಿಜನ್ ಕಂಬೈನ್ ಆಗಿ ಏನ್ ಫಾರ್ಮೇಶನ್ ಮಾಡುತ್ತೆ? Sulfur dioxide. ಸಲ್ಫರ್ ಡೈಆಕ್ಸೈಡ್ ಫಾರ್ಮೇಶನ್ ಮಾಡುತ್ತೆ. ಕ್ಲಿಯರ್ ಆಗಿದೆ ಅಲ್ವಾ? ಈಗ ನನ್ಗೆ ಇಲ್ಲಿದ್ ರೇಷಿಯೋ ಹೇಳಿಯಪ್ಪ. ಕಾರ್ಬನ್ ಎಷ್ಟಿದೆ ಮಾಸು? 12. 12. ಆಕ್ಸಿಜನ್ ಎಷ್ಟಿದೆ ಮಾಸು? 32. 32. ಈ ಕಡೆ ಬನ್ನಿ. ವಾಟ್ ಇಸ್ ದ ಮಾಸ್ ಆಫ್ ಸಲ್ಫರ್? 32. ವಾಟ್ ಇಸ್ ದ ಮಾಸ್ ಆಫ್ ಆಕ್ಸಿಜನ್? 32. ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಯಾವ್ದೋ ಒಂದು ಮಾಸ್ ಫಿಕ್ಸ್ ಆಗಿದೆ ಅಂತ. Oxygen. ಅಲ್ವಾ? ಮಾಸ್ ಆಫ್ ಆಕ್ಸಿಜನ್ ಅಂದ್ರೆ ಥರ್ಡ್ ಎಲಿಮೆಂಟ್ ಮಾಸ್ ಫಿಕ್ಸಾ? Yes, sir. Okay. So mass of third element is fixed. Yes. Okay. So ಇಲ್ಲಿ ತನಕ ಮುಗೀತು. ಇಲ್ಲಿ ಈ ಥರ್ಡ್ ಎಲಿಮೆಂಟ್ ತನಕ ಏನಿತ್ತು ನಮ್ಗೆ ಅದು ಕ್ಲಿಯರ್ ಆಯ್ತು ಈಗ ನಮ್ಗೆ, ಅಲ್ವಾ? ಈಗ ನೆಕ್ಸ್ಟ್ ಏನಿದೆ ನೋಡಿ, then the ratios of their masses in which they do so either same or whole number multiple of the ratio which they combine with each other. In which they combine with each other. Important. Combine with each other ಅಂದ್ರೆ ಯಾರ್ಯಾರು ಕಂಬೈನ್ ಆಗುವಂತದ್ದು? ಇವರಿಬ್ರು ಕಂಬೈನ್ ಆಗುವಂತದ್ದು. ಕ್ಲಿಯರ್ ಆಗ್ತಿದ್ಯಾ? ಇವೆಲ್ಲ ಕಂಬೈನ್ ಆಗ್ತಿರೋದು, ಇವೆರಡು ಕಂಬೈನ್ ಆಗ್ತವೆ. ಓಕೆ, ಈಗ ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಈಗ ಇಲ್ಲಿ ಹೇಳೋದಾದ್ರೆ ratios of mass in which ಈಗ ಇಲ್ಲೇ ಮಾಡೋಣ. ಲೆಟ್ ಮಿ ಟೇಕ್ ದಿಸ್. ಈಗ ಸಿ ಮತ್ತೆ ಕಾರ್ಬನ್ ಮತ್ತೆ ಸಲ್ಫರ್ ಎರಡು ಕಂಬೈನ್ ಆಗಿ ಏನ್ ಫಾರ್ಮೇಶನ್ ಮಾಡುತ್ತೆ? ಕಾರ್ಬನ್ ಡೈಸಲ್ಫೈಡ್ ಫಾರ್ಮೇಶನ್ ಮಾಡುತ್ತೆ. ಓಕೆನಾ? ಇದ್ರದ್ದು ರೇಷಿಯೋ ಎಷ್ಟು ಹೇಳ್ಬೋದಾ? 12:64 ಬರುತ್ತಾ? ಅಲ್ವಾ? ಈಗ ಇದನ್ನ ಸಿಂಪ್ಲಿಫೈ ಮಾಡ್ಬೋದಾ ನಾವು? ಸಿಂಪ್ಲಿಫೈ ಮಾಡಿ ಹೇಳಿ. 2/1. 12 ಅಲ್ಲಿ ಹೋಗುತ್ತಾ ಇದು? ಹೋಗಲ್ಲ. ಅದರಿಂದ ತೆಗಿತೀರಾ? 2/1. 2/1. 2/1 ಹೆಂಗಾಗುತ್ತೆ? 4 ಅಲ್ಲಿ ಹೋಗುತ್ತೆ. 4 ಐತೆ ಸರ್. 4 ಅಲ್ಲಿ ಹೋಗುತ್ತಾ ಸರ್? ಯಾಕಂದ್ರೆ ಇಲ್ಲಿ 4 ಇರೋದ್ರಿಂದ 3:2. ಸರ್ 4 ಐತೆ. 3:16 ಬರುತ್ತೆ. ಅಣ್ಣ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ. ಯಾವ್ದನಪ್ಪ? ನೆಟ್ವರ್ಕ್ ಇಶ್ಯೂ ಇತ್ತು, ಇನ್ನೊಂದ್ಸಲ. ಓಕೆ. ಈಗ ಎಲ್ಲಿಂದ ಎಕ್ಸ್ಪ್ಲೇನ್ ಮಾಡ್ಬೇಕಪ್ಪ? ಥರ್ಡ್ ಎಲಿಮೆಂಟ್ ಆದ್ಮೇಲೆ. ಓಕೆ, ನೋಡಿ ಇಲ್ಲೇನಿಲ್ಲ. ಇವೆರಡು ಕಂಬೈನ್ ಆದ್ಮೇಲೆ ಈ ಥರ್ಡ್ ಎಲಿಮೆಂಟ್ ಆದ್ಮೇಲೆ ಇವೆರಡು ಇರ್ತವೆ ನೋಡಿ, ಕಾರ್ಬನ್ ಮತ್ತೆ ಸಲ್ಫೈಡ್. ಇವೆರಡು ಕಂಬೈನ್ ಆಗುತ್ತೆ. ದೇ ಕಂಬೈನ್ ವಿತ್ ಈಚ್ ಅದರ್ ಅಂತ ಇದೆಯಲ್ವಾ? ಈ ಸ್ಟೇಟ್ಮೆಂಟ್ ಪ್ರಕಾರ ಇವೆರಡು ಕಂಬೈನ್ ಆಗುತ್ತೆ. ಇವೆರಡು ಕಂಬೈನ್ ಆದಾಗ ಸಿ ಎಷ್ಟು? ಕಾರ್ಬನ್ ಡೈಸಲ್ಫೈಡ್ ಫಾರ್ಮೇಶನ್ ಆಗುತ್ತೆ. ಸೊ ಏನ್ ಕಾರ್ಬನ್ ಡೈಸಲ್ಫೈಡ್ ಫಾರ್ಮೇಶನ್ ಆಗುತ್ತೆ ಅದ್ರದ್ದು ರೇಷಿಯೋ 12:64. ಅದ್ರನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 3:16 ಬರುತ್ತೆ. ಕ್ಲಿಯರ್ ಆಯ್ತಾ? ಈ ರೇಷಿಯೋನ ಒಂದ್ ಕಡೆ ಇಟ್ಕೊಳ್ಳಿ. ಇವಾಗ ಇಲ್ಲಿಗೆ ಬನ್ನಿ, ಪುನಃ ಇಲ್ಲಿ ಫಿಕ್ಸ್ ಮಾಡಿದೀವಲ್ಲ, ಈ ಫಿಕ್ಸ್ ಬಂದಿರೋದಕ್ಕೆ ಬನ್ನಿ. ಈಗ ಫಿಕ್ಸ್ ಮಾಡಿರೋದನ್ನ ತಗೋಬೇಕಾ ನಾವು? ಕನ್ಸಿಡರ್ ಮಾಡ್ಬೇಕಾ? ಫಿಕ್ಸ್ ಮಾಡಿರೋದ್ ಕನ್ಸಿಡರ್ ಮಾಡ್ತೀರಾ? ಲಾಸ್ಟ್ ಅಲ್ಲಿ ಮಾಡಿದ್ರಾ? ಕೇಳಿಸ್ತಿದೆ ಮಾತಾಡ್ತಿರೋದು? ಲಾಸ್ಟ್ ಟೈಮ್ ಅಲ್ಲಿ ಫಿಕ್ಸ್ ಮಾಡಿರೋದನ್ನ ಕನ್ಸಿಡರ್ ಮಾಡಿದ್ರಾ ಮಲ್ಟಿಪಲ್ ಪ್ರೊಪೋರ್ಷನ್ ಅಲ್ಲಿ? ಇಲ್ಲ ತಾನೆ? ಇಲ್ಲ ಸರ್. So I will take the ratios of carbon and sulfur ಅಷ್ಟೇ ಇಲ್ಲಿ. ಸರಿನಾ? ಅರ್ಥ ಆಗ್ತಿದ್ಯಾ? Yes, sir. I'm going to take the ratio of carbon and sulfur. I'll tell you why. 32. Yes, sir. ಇಲ್ಲಿರೋ ರೇಷಿಯೋ ಯಾವ್ಯಾವ ಎಲಿಮೆಂಟ್ ಇದು? ಕಾರ್ಬನ್ ಮತ್ತೆ ಸಲ್ಫರ್. ಇಲ್ಲಿರೋದು ಯಾವ್ಯಾವ ರೇಷಿಯೋ? ಕಾರ್ಬನ್ ಮತ್ತೆ ಸಲ್ಫರ್. ಅಲ್ವಾ? ಹಂಗಂದ್ರೆ there should be some relationship between this and this. ಹೌದಾ? Yes, sir. Okay, what is the simplified form of this? 12:32. 3:8.
3:8 ಕ್ಲಿಯರಾ? ಇದು ಈಗ ಇಂಪಾರ್ಟೆಂಟ್, ಇದನ್ನ ಮಾರ್ಕ್ ಮಾಡ್ಕೊಳ್ಳಿ. ಈಗ 2 ರೇಷಿಯೋ ನಿಮ್ ನೆನ್ಪಿರ್ಬೇಕು, ಗೊತ್ತಾಯ್ತಾ? ಈ ರೇಷಿಯೋ ಯಾವ್ದ್ರದ್ದು? Carbon and sulfur. ವೆನ್ ದೇ ಕಂಬೈನ್ ವಿತ್ ಈಚ್ ಅದರ್ ಅಂತ ಹೇಳಿದಾಗ ಅಲ್ವಾ? Yes, sir. ಇವೆರಡು ಕಂಬೈನ್ ವಿತ್ ಈಚ್ ಅದರ್ ಅಂದಾಗ ಇವೆರಡು ಸಪರೇಟ್ಲಿ ಕಂಬೈನ್ ಆದಾಗ ಈ ರೇಷಿಯೋ ಕ್ಲಿಯರ್ ಆಗ್ತಿದೆ ಈಗ? Yes, sir. ಇದು ಎರಡು ಒಬ್ಬರೇ ಕಂಬೈನ್ ಆದಾಗ, ಇದು ಎರಡು ಬೇರೆ ಬೇರೆ ಜೊತೆ ಕಂಬೈನ್ ಆದಾಗ ರೇಷಿಯೋಸ್. ಕ್ಲಿಯರ್? ಓಕೆ. ಸೊ ಈಗ ಈ ರೇಷಿಯೋಗಳನ್ನ ಅಬ್ಸರ್ವ್ ಮಾಡಿ. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ, ದಿಸ್ ರೇಷಿಯೋಸ್, ಇವೆರಡು ರೇಷಿಯೋ ಐ ವಿಲ್ ಟೇಕ್ ಹಿಯರ್, ದೀಸ್ ಟೂ ರೇಷಿಯೋಸ್ ಐ ವಿಲ್ ಟೇಕ್ ಹಿಯರ್. ಒಂದ್ರದ್ದು 3:16 ಇದೆ, ಇನ್ನೊಂದ್ರದ್ದು 3:8 ಇದೆ ಅಲ್ವಾ? ಸೊ ಐ ಕ್ಯಾನ್ ರೈಟ್ ಇಟ್ ಆಸ್ 3/8 ಹೋಲ್ ಡಿವೈಡೆಡ್ ಬೈ 3/16 ಅಂತ ಬರ್ಕೋಬೋದಾ? Yes, sir. Yes, sir. 1:2 ಬಂತು. ಆನ್ಸರ್ ಎಷ್ಟು ಹೇಳಿ ನನಗೆ? 2/1. 2/1 ಬರುತ್ತಲ್ವಾ? ಈಗ ನಾನು 2/1 ಮ್ಯಾಥಮೆಟಿಕಲ್ ಫಾರ್ಮ್ ಅಲ್ಲಿ ಇದನ್ನ ನಾನು ಬರ್ಕೋತೀನಿ ಅಂದ್ರೆ 3/16 ಹೆಂಗ್ ಬರ್ಕೋಬಹುದು? 3/16 ನ 16/3 ಬರಿಬೋದಾ? ಬರಿಬೋದಾ? ಅಂದ್ರೆ ನಾನು ಕೆಳಗಡೆ ಡಿವಿಷನ್ ಅಲ್ಲಿ ಇದನ್ನ ರೆಸಿಪ್ರೋಕಲ್ ಮಾಡ್ಕೊಂಡ. Yes, sir. ಇಲ್ಲಿ ಬಂತು ನೋಡಿ ನಮ್ಗೆ ರೆಸಿಪ್ರೋಕಲ್ ಪ್ರಪೋರ್ಷನ್. ಅರ್ಥ ಆಯ್ತಾ? ಸೊ ಆ ಡೌನ್ ಅಲ್ಲಿ ಏನಿತ್ತು ಅದನ್ನ ರೆಸಿಪ್ರೋಕಲ್ ಮಾಡ್ಕೊಂತ ಇದೀನಿ. ರೆಸಿಪ್ರೋಕಲ್ ಮಾಡ್ಕೊಂಡ ಮೇಲೆ ನನಗೆ ಸಿಂಪಲ್ ಹೋಲ್ ನಂಬರ್ ರೇಷಿಯೋ ಬರುತ್ತೆ. ಹೌದಾ ಇಲ್ವಾ? Yes, sir. 3 ಗೆ 3 ಕ್ಯಾನ್ಸಲ್, 8 1s 8 2s ಅಂದ್ರೆ ಸಿಂಪಲ್ ಹೋಲ್ ನಂಬರ್ ರೇಷಿಯೋ 2:1 ಬರುತ್ತಾ? Yes, sir. 2:1. ಇನ್ ಸಿಂಪ್ಲಿಫೈ ಮಾಡಕ್ ಆಗುತ್ತಾ 2:1 ನ? No, sir. ನಾಟ್ ಪಾಸಿಬಲ್, ರೈಟ್? Yes. Okay, so this is what law of reciprocal proportion. ಅರ್ಥ ಆಗ್ತಿದೆ ಇಲ್ಲಿ? Yes, sir. ಇಲ್ಲಿ ನೀವು ನೆನ್ಪಿಟ್ಕೊಬೇಕಾಗಿರೋದೇನು, 3 ಎಲಿಮೆಂಟ್ ಇರುತ್ತೆ. ಯಾವಾಗ 3 ಎಲಿಮೆಂಟ್ ಬರುತ್ತೆ? Separate one. 3 ಎಲಿಮೆಂಟ್ ಯಾವಾಗ ಬರುತ್ತೆ? ರೆಸಿಪ್ರೋಕಲ್ ಪ್ರಪೋರ್ಷನ್. Reciprocal proportion. 3 ಎಲಿಮೆಂಟ್ ಬರುತ್ತೆ. 2 ಎಲಿಮೆಂಟ್ ಬಂದ್ರೆ ಯಾವ ಲಾ ಹೇಳ್ತೀರಾ? Reciprocal. Multiple proportion. ವೆರಿ ಗುಡ್. ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್. 2 ಎಲಿಮೆಂಟ್ ಗೆ ಲಾ ಆಫ್ ರೆಸಿಪ್ರೋಕಲ್ ಪ್ರಪೋರ್ಷನ್ 3 ಎಲಿಮೆಂಟ್. ಅರ್ಥ ಆಯ್ತಾ ಇಲ್ವಾ? 3 elements ಗೆ reciprocal proportion. ಅಲ್ವಾ? ಅಲ್ಲಿ ಲಾ ಆಫ್ ಮಲ್ಟಿಪಲ್ ಪ್ರಪೋರ್ಷನ್ ತಗೊಂಡ್ರೆ ನಿಮ್ಗೆ ಒಂದೇ ರೇಷಿಯೋ, ಯಾವ್ದು ಕಾನ್ಸ್ಟೆಂಟ್ ಆಗಿಲ್ಲ, ಯಾವ್ದು ಫಿಕ್ಸ್ ಮಾಡಿಲ್ಲ, ಅದ್ರ ರೇಷಿಯೋ ತಗೊಳ್ಳಿ, ಸಿಂಪಲ್ ಹೋಲ್ ನಂಬರ್ ಬಂದ್ಬಿಡ್ತದೆ. Yes, sir. ಬಟ್ ರೆಸಿಪ್ರೋಕಲ್ ಪ್ರಪೋರ್ಷನ್ ಅಲ್ಲಿ ಏನ್ ಮಾಡ್ತೀರಾ? ಸಪರೇಟ್ ಆಗಿ ಕಂಬೈನ್ ಆಗುವಂತಹ ಎಲಿಮೆಂಟ್ ರೇಷಿಯೋ ಮತ್ತೆ ಈಚ್ ಅದರ್ ಕಂಬೈನ್ ಆಗುವಂತ ಎಲಿಮೆಂಟ್ ಗಳದ್ದು ರೇಷಿಯೋ ತಗೊಳ್ಳಿ. Yes, sir. ಅರ್ಥ ಆಗಿದೆ ಇದು? Yes, sir. Yes, sir. ಸೊ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇಸ್, ನಾನ್ ನಿಮ್ಗೆ ಒಂದು ಕ್ವಶನ್ ನ ಕೊಡ್ತೀನಿ ಇವತ್ತು. ನೀವು ಅದ್ರದ್ದು ಸಿಂಪಲ್ ರೇಷಿಯೋನ ಫೈಂಡ್ ಔಟ್ ಮಾಡಿ ನನಗೆ ನಾಳೆ ಹೇಳ್ಬೇಕು. Yes, sir. Yes, sir. Okay, so then I'll see how much you have understood. Okay. Okay, so ಇದೆಲ್ಲ ಬರ್ಕೊಂಡು ಆಗಿದೆಯಲ್ವಾ ಈಗ ನಿಮ್ದು? Yes, sir. Okay, so straight away I'll give in homework. So I'll clear this. Okay. Yes, sir. So today's homework will be, ಈಗ ನಾನು ಏನ್ ಮಾಡ್ತೀನಿ, 2 ಎಲಿಮೆಂಟ್ ಯಾವ್ದು, ಒಂದು ಸಲ್ಫರ್ ಮತ್ತೆ ಆಕ್ಸಿಜನ್ ತಗೊಂಡಿದ್ದೀನಿ. ಅವೆರಡು ಯಾವ ಜೊತೆ ಕಂಬೈನ್ ಆಗುತ್ತೆ ಅಂದ್ರೆ ಹೈಡ್ರೋಜನ್ ಜೊತೆ ಕಂಬೈನ್ ಆಗುತ್ತೆ. ಇವೆರಡು ಏನೇನು ಕಾಂಪೌಂಡ್ ಫಾರ್ಮೇಶನ್ ಮಾಡುತ್ತೆ ಚೆಕ್ ಮಾಡಿ, ಇದೆರಡು ಏನೇನು ಕಾಂಪೌಂಡ್ ಫಾರ್ಮೇಶನ್ ಮಾಡುತ್ತೆ ಚೆಕ್ ಮಾಡಿ, ಮತ್ತೆ ಸಿಂಪಲ್ ರೇಷಿಯೋನ ಫೈಂಡ್ ಔಟ್ ಮಾಡ್ಬೇಕು. ಕ್ಲಿಯರ್? Yes, sir. ನಿಮ್ಮ ಓನ್ ಥಿಂಕಿಂಗ್ ಅಲ್ಲಿ ಟ್ರೈ ಮಾಡ್ಬೇಕು. ಬುಕ್ಸ್ ನೋಡಕ್ ಹೋಗ್ಬೇಡಿ. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ತಲೆ ಕೆಡ್ಸ್ಕೋಬೇಡಿ, ನಾಳೆ ನಾನು ಹೇಳ್ತೀನಿ. ಬಟ್ ಯು ಹ್ಯಾವ್ ಟು ಗಿವ್ ಎ ಟ್ರೈ. ಕ್ಲಿಯರ್?